ಪ್ರಿಯ ವೀಕ್ಷಕರೇ, ಇದು ಸೋಮನಾಥಪುರದಲ್ಲಿ ಇರುವಂತಹ ಚೆನ್ನಕೇಶ ದೇವಾಲಯ. ಇದು ತ್ರಿಕೂಟಕ ದೇವಾಲಯ. ಇಂಥ 3 ಗೋಪುರಗಳಿರ್ತವೆ. ಆ ಗೋಪುರದ ಕೆಳಗಡೆ ನೋಡಿ ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ, ನೀವು ಹೆಂಗೆ ನೋಡ್ತಾ ಹೋದರೂ ಸಹಿತ ನಮ್ಮ ಕಣ್ಣುಗಳು ಸಾಕಾಗೋದಿಲ್ಲ. ಅದ್ಭುತವಾದಂಥ ಕೆತ್ತನೆ ಇದೆ ನೋಡಿ. ಒಂದೊಂದೊಂದು ಹೆಜ್ಜೆ 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 ಹೆಜ್ಜೆಗೆ ನೋಡುವಂಥ ನೋಡಿ ಹೇಗಿದೆ. ಈ ಶಿಲ್ಪಕಲೆಗೆ ಹೆಂಗಂತ ವರ್ಣನೆ ಮಾಡೋದ್ರಿ. ಡೀಟೇಲಾಗಿ ನೋಡ್ತಾ ಹೋಗಿದ್ದೇವೆ ನಾವು. ಅದರ ಪ್ರತಿಯೊಂದು ಸಣ್ಣ ಸಣ್ಣ ಸಂಧಿಗಳು ಸಹಿತ ಶಿಲ್ಪಕಲೆ ತುಂಬಿ ತುಳುಕ್ತಾ ಇದೆ ನೋಡಿ. ಹೀಗೆ ಇದು ಕೆಳಗಡೆ ಆದರೆ ಈ ಮೇಲ್ವರೆಗೂ ನೋಡಿರಿ, ಅಲ್ಲಿವರೆಗೆ ಅಲ್ಲಿ ಸಾಲುಗಳು ಇಲ್ಲಿ ಕಾಣ್ತಾ ಇದೆ ನೋಡಿರಿ. ಕೆಳಗಡೆ ಆನೆ ಸಾಲುಗಳು, ಆಮೇಲೆ ಕುದುರೆ ಸಾಲು, ಒಂದು ಬಳ್ಳಿ ಸಾಲು, ಹೀಗೆ ಇಡೀ ದೇವಸ್ಥಾನ ಒಂದು ಹೊಡೆಯೋ ತನಕ ಆ ಸಾಲುಗಳ ಸೌಂದರ್ಯ ನಮ್ಗೆ ಕಾಣುತ್ತೆ. ಆಮೇಲೆ ಅದೊಂದು ರೀತಿ ಇದೆ ದೃಶ್ಯಾವಳಿ ನೋಡಿ, ಅದ್ಭುತ. ಗೋಪುರದವರೆಗೂ ಮೇಲುಗಡೆ ಗೋಪುರ ತನಕ ಸಹಿತ ಕೆತ್ತನೆ, ಪೂರ್ತಿ ಕೆತ್ತನೆ ತುಂಬಿಕೊಂಡಿದೆ. ಗೋಪುರದವರೆಗೂ ಕೆತ್ತನೆ ತುಂಬಿಕೊಂಡಿದೆ. ಇಲ್ಲಿಯೂ ನೋಡಿ ಹೀಗೆ ಹೀಗೆ ಸ್ವಲ್ಪ ಡೀಟೇಲ್ ನೋಡಿ. ಎಷ್ಟು ಡೀಟೇಲ್ ಆಗಿದೆ ನೋಡಿ. ಈ ಕಡೆ ಬಂದರೆ ಹೀಗೆ ಇದು ಮುಖ್ಯ ಗೋಪುರ. ಅದರ ಎಡಬದಿಗೆ ಒಂದು ಗೋಪುರ ಇದೆ, ಬಲಬದಿಗೆ ಒಂದು ಗೋಪುರ. ಇದು ಎಡಬದಿಯ ಗೋಪುರ. ಅವುಗಳ ಮಧ್ಯೆ ಇರುವಂತಹ ಶಿಲ್ಪಕಲೆ ನೋಡಿ. ಇಡೀ ದೇವಸ್ಥಾನ ಶಿಲ್ಪಕಲೆಗಳ ತೊಟ್ಟಿಲು ಅಂತ ಕರೀತಾರೆ. ಹೊಯ್ಸಳ ಸಾಮ್ರಾಜ್ಯ ಮುಗಿಬೇಕಪ್ಪ. ಒಳಗೆ ಮತ್ತು ಹೊರಗಡೆ ಎರಡೂ ಕಡೆಯಿಂದ ಅದ್ಭುತವಾಗಿ ನೋಡಬಲ್ಲಂತಹ ಶಿಲ್ಪಕಲೆ ಈ ದೇವಸ್ಥಾನದಲ್ಲಿದೆ ನೋಡಿ. ನೋಡಿ ಹೀಗೆ ಹೀಗೆ ಎಷ್ಟು ನೋಡಿದ್ರು ಸಾಕಾಗಲ್ಲ. ನಂಗೆ ನಿಮಗೆ ತೋರಿಸಿ ಆಯಾಸ ಆಯಿತು ನೋಡಿ. ಇಲ್ಲಿ ಮೇಲ್ಗಡೆಯಿಂದ ಹೇಗೆ ಕಾಣುತ್ತೆ ಹೀಗೆ. ಮತ್ತು ಈ ದೇವಸ್ಥಾನ ಸುತ್ತಲೂ ಇಂಥ ಒಂದು ಪ್ರಾಕಾರ ಇದೆ. ಸುತ್ತಲೂ ಒಂದು ಸುತ್ತೋಡಿದಂತಹ ಇಂಥ ಪ್ರಾಕಾರ ಇದೆ. ಹೀಗೆ ಇದನ್ನು ನೋಡಿದ್ರು ಕೂಡ ಹೀಗೆ ಕಾಣ್ತಾ ಹೋಗುತ್ತೆ ನಿಮಗೆ ದೇವಸ್ಥಾನ ನೋಡಿ. ಮೇಲೆ ಆ ಕಡೆ ಗೋಪುರ ಕಾಣಿಸ್ತಾ ಇದೆ. ಇದು ಎಡಗಡೆ ಗೋಪುರ, ಅದು ಮಧ್ಯದಲ್ಲಿ ಕಾಣ್ತಾ ಇದೆ ಬಲಗಡೆ ಗೋಪುರ. ಇದು ಮುಖ್ಯ ಗೋಪುರ.